ಚಿತ್ರದುರ್ಗದ ಮೇದೆಹಳ್ಳಿಯಲ್ಲಿ ಕಳ್ಳತನಕ್ಕೆ ವಿಫಲ ಯತ್ನ ನಡೆದಿದೆ. ಮುಖಕ್ಕೆ ಮಂಕಿ ಕ್ಯಾಪ್ ಹಾಕೊಂಡು ಮುಖದ ಗುರುತು ಸಿಗಬಾರ್ದು ಅಂತ ಬನಿಯನ್ ಧರಿಸಿ ಕಳ್ಳರ ಗ್ಯಾಂಗ್ ಬಂದಿತ್ತು. ಮಾರಕಾಸ್ತ್ರ ಹಿಡಿದು ಮನೆ ಕಳ್ಳತನಕ್ಕೆ ಖದೀಮರು ಮುಂದಾಗಿದ್ದಾರೆ. ಜನ ಎಚ್ಚರಗೊಳ್ತಿದ್ದ ಹಾಗೆ ಎದ್ನೋ ಬಿದ್ನೋ ಅಂತ ಈ ಗ್ಯಾಂಗ್ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದೆ. ಕಳ್ಳರ ಗ್ಯಾಂಗ್ ಎಸ್ಕೇಪ್ ಆಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ರೀತಿ ಕಳ್ಳರ ಹಾವಳಿಯಿಂದಾಗಿ ಜನ ಸ್ವಲ್ಪ ಅಲರ್ಟ್ ಆಗಿದ್ದಾರೆ. ಅದರಲ್ಲೂ ಚಿತ್ರದುರ್ಗದ ಮೇದೆಹಳ್ಳಿಯಲ್ಲಿ ನೋಡ್ತಾ ಇದ್ರಿ ದೃಶ್ಯದಲ್ಲಿ ಮಂಕಿ ಕ್ಯಾಪ್ ಹಾಕಿದ್ದಾರೆ, ಬನಿಯನ್ ಹಾಕೊಂಡಿದ್ದಾರೆ, ಯಾರ ಕೈಗೂ ಸಿಗಬಾರ್ದು ಅನ್ನೋ ರೀತಿಯಲ್ಲಿ ಅವರುಗಳ ಮೂಮೆಂಟ್ಸ್ ಕಾಣಿಸ್ತಾ ಇದೆ. ನುಗ್ತಾರೆ, ಜನ ಗೊತ್ತಾಗೋಗುತ್ತೆ ಯಾರೋ ಕಳ್ಳರು ಬಂದಿದ್ದಾರೆ ಕಳ್ತನಕ್ಕೆ ಅಂತ. ಎಚ್ಚೆತ್ಕೊಂಡು ಹೊರಗೆ ಬರ್ತಿದ್ದ ಹಾಗೆ ಎಲ್ಲರೂ ಎಸ್ಕೇಪ್ ಆಗ್ತಾ ಇರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದರಾಜು. ರಾತ್ರಿ ವೇಳೆಯಲ್ಲಿ ನಡೆದಿರುವಂತಹ ಘಟನೆ, ಹೇಗೆ ಅಲರ್ಟ್ ಆದ್ರು ಜನ? ಖಂಡಿತವಾಗೂ ದಿವ್ಯ ಜೊತೆ ಏನು ಮಾರಕಾಸ್ತ್ರ ಹಿಡಿದು ಕಳ್ಳತನಕ್ಕೆ ಬಂದಂತ ಕಳ್ಳರ ಗ್ಯಾಂಗ್ ನೋಡಿ ಜನರು ಬೆಚ್ಚಿ ಬಿದ್ದಿರುವಂತಹ ಪ್ರಕರಣ ಚಿತ್ರದುರ್ಗದ ಮೆದೆಹಳ್ಳಿಯಲ್ಲಿ ನಡೆದಿರುವಂತದ್ದು. ಯಾಕಂದ್ರೆ ಏನು ಮಧ್ಯರಾತ್ರಿ ಯಾರೋ ಸ್ವಲ್ಪ ಶಬ್ದ ಆಯ್ತು. ಯಾಕಂದ್ರೆ ಅವರಲ್ಲಿ ಕೈಯಲ್ಲಿ ಮಾರಕಾಸ್ತ್ರ ಹಿಡಿದು ಓಡಾಡ್ತಿರೋ ಸಂದರ್ಭದಲ್ಲಿ ಅವ್ರ ಕೈಯಲ್ಲಿದ್ದಂತ ಆಯುಧ ಒಂದು ಕೆಳಗೆ ಬಿತ್ತು. ಆ ಸಂದರ್ಭದಲ್ಲಿ ಅಲ್ಲಿನ ಮಹಿಳೆಯರು ಎಚ್ಚೆತ್ತು ಯಾರೋ ಕಳ್ಳತನಕ್ಕೆ ಬಂದಿರಬಹುದು ಅಂತ ಅಲರ್ಟ್ ಆಗಿದ್ದು. ಆ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥವ್ರು ಎಲ್ಲರೂ ಕೂಡ ಕಿಟಕಿಯಿಂದ ಜೋರಾಗಿ ಕೂಗ್ತಾರೆ. ಆಗ ಅವರು ಜನರ ಒಂದು ಬಾಯಿಯನ್ನು ಶಬ್ದವನ್ನು ಕೇಳಿತಂತ ಕಳ್ಳರು ಅಲ್ಲಿಂದ ಎಸ್ಕೇಪ್ ಆಗುವಂತ ಪ್ರಯತ್ನ ಮಾಡ್ತಾರೆ. ಈ ಒಂದು ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಆಗ ದೃಶ್ಯವನ್ನು ನೋಡಿದಂತ ಸಂದರ್ಭದಲ್ಲಿ ಅವರು ಮಂಕಿ ಟೋಪಿ ಹಾಗೂ ಬನಿಯನ್ ಧರಿಸಿಕೊಂಡು ಕಳ್ಳತನಕ್ಕೆ ಬಂದಿದ್ರು. ಅದರಲ್ಲಿ ಯಾರಾದ್ರೂ ಅವ್ರನ್ನ ತಡೆದ್ರೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸುವಂತ ಪ್ರಯತ್ನ ಕೂಡ ನಡೆಸಬಹುದು ಅಂತ ಹೇಳಿ ಮಾರಕಾಸ್ತ್ರ ಹಿಡಿದು ಬಂದಿದ್ದಂತ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಹೀಗಾಗಿ ಅಲ್ಲಿನ ನಾಗರಿಕರು ಬೆಚ್ಚಿ ಬಿದ್ದಿದ್ದಾರೆ. ಹಾಗೆ ಈ ಹಿಂದೆ ಕೂಡ ಇದೇ ರೀತಿ ಪ್ರಕರಣ ಚಳ್ಳಕೆರೆಯಲ್ಲೂ ನಡೆದಿತ್ತು. ಆ ಒಂದು ಗ್ಯಾಂಗ್ ಈ ಚಿತ್ರದುರ್ಗಕ್ಕೂ ಕೂಡ ಲಗ್ಗೆ ಇಟ್ಟಿರಬಹುದು ಎಂಬ ಆತಂಕ ಇಲ್ಲಿನ ಜನರಲ್ಲಿ ಮನೆ ಮಾಡಿದೆ. ಇದರಿಂದಾಗಿ ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದ್ದು ಈಗಾಗಲೇ ಕಳ್ಳರ ಸೆಲೆಗೂ ಕೂಡ ಪೊಲೀಸರು ಬಲೆ ಬೀಸಿದ್ದಾರೆ. ದಿವ್ಯ ಜ್ಯೋತಿ. ಥ್ಯಾಂಕ್ ಯು ಸಿದ್ದರಾಜು ನಿಮ್ಮೆಲ್ಲ ಮಾಹಿತಿಗೆ.